ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನಿವತ್ತು ನೋಡಿ ನಿಮ್ಮ ಮನೇಲಿ ಯಾವುದೇ ತರಕಾರಿ ಇರಲ್ಲ, ಏನಪ್ಪ ಸಾಂಬಾರು ಮಾಡೋದು, ಆಮೇಲೆ ಟೈಮೂ ಇಲ್ಲ, ಒಂದು 5 ಮಿನಿಟ್ಸಲ್ಲಿ ಆಗ ಅಂಥದ್ದೊಂದು ಸಾರು ಮಾಡೋಣ. ಆಮೇಲೆ ಈ ಬೇಸಿಗೆ ಕಾಲಕ್ಕೆ ಒಳ್ಳೆ ತಂಪಾಗಿ ಒಂದು ಸಾಂಬಾರು ಮಾಡೋಣ ಅಂದರೆ ನಾನಿವತ್ತು ನಿಮಗೊಂದು ಐಡಿಯಾ ಕೊಡ್ತೀನಿ ಫ್ರೆಂಡ್ಸ್. ಅದೇನು ಗೊತ್ತಾ? ಮೊಸರು ಸಾಂಬಾರು. ಓಕೆನಾ? ಅದನ್ನು ಈಗ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನಾನು ಫಸ್ಟ್ ಇವಾಗ ಒಂದು ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 2-3 ಬೆಳ್ಳುಳ್ಳಿ ಇಲ್ಲದನ್ನ ಜಜ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು. ನಾನು ಇಬ್ರಿಗಾಗಷ್ಟು ಮಾತ್ರ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಎಲ್ಲದನ್ನು ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಆಮೇಲೆ ಒಂದು 5-6, ಒಂದು 7-8 ಸಣ್ಣ ಈರುಳ್ಳಿನ ಅದನ್ನು ಜಜ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇಲ್ಲ ಅಂತ ಅಂದರೆ ಮಾಮೂಲಿ ಈರುಳ್ಳಿನೇ ಒಂದು ತಗೊಂಡು ಸಣ್ಣಕ್ಕೆ ಹೆಚ್ಚಿ ಹಾಕೊಬೋದು ಫ್ರೆಂಡ್ಸ್. ಆ ಥರಾರು ಮಾಡ್ಬೋದು. ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಬೇಯಬೇಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆಯಲ್ಲ, ಅಷ್ಟು ಬೇಯಿಸಿ ಬೆಳ್ಳುಳ್ಳಿನ. ಆಮೇಲೆ ನೆಕ್ಸ್ಟು ನಾವು ಜಜ್ಕೊಂಡಿರ್ತೀವಲ್ಲ ಈರುಳ್ಳಿ, ಇಲ್ಲ ನೀವು ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಓನ್ಲಿ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಬೇರೆ ಏನು ಟೈಮ್ ಹಿಡಿಯಲ್ಲ ಇದಕ್ಕೆ. ಬರೀ ಬೆಳ್ಳುಳ್ಳಿ ಈರುಳ್ಳಿ ಇದು ಮಾಡ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಮೊಸರು ಹಾಕ್ಕೊಳ್ಳೋದು ಅಷ್ಟೇ ಕೆಲಸ. ಇದು 5 ಮಿನಿಟ್ಸಲ್ಲೂ ಆಗಲ್ಲ, ಬೇಗ ಆಗಿಬಿಡುತ್ತೆ ಎಲ್ಲ ರೆಡಿ ಇದ್ದರೆ. ನೋಡಿ, ಒಂದು ಸತಿ ಟ್ರೈ ಮಾಡಿ, ತಂಪಾಗಿ ಬೇಸಿಗೆ ಕಾಲಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇದು ಬೇಸಿಗೆ ಕಾಲಕ್ಕೆ ತಂಪಾಗಿ ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಆಗ ಸಾರಿದು ಮಾಡಿ ಟ್ರೈ ಮಾಡಿ. ಮೊಸರು ಒಂದು ಪ್ಯಾಕೆಟ್ ಇದ್ದರೆ ಸಾಕು, ಒಂದು ಬೌಲ್ ಮೊಸರು ಇದ್ದರೆ ಸಾಕು, ನೀವು ಈ ಸಾಂಬಾರು ರೆಡಿಯಾಗಿ ಹೋಗುತ್ತೆ. 5 ಮಿನಿಟ್ಸಲ್ಲಿ ರೆಡಿಯಾಗೋ ಸಾಂಬಾರು ಇದು. ಏನು ಅನ್ನಕ್ಕೆ, ಮುದ್ದೆಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ನಾವು ಮಾಮೂಲಿ ಸಾಂಬಾರು ಪುಡಿ, ಖಾರದ ಪುಡಿ ಅಂತೀವಲ್ವ, ಅದನ್ನು ಒಂದು ಸ್ಪೂನ್ ಇಲ್ಲ 1.5 ಸ್ಪೂನು. ಖಾರ ನಿಮಗೆ ಜಾಸ್ತಿ, ಮೊಸರು ಸಾರಿಗೆ ಖಾರ ಜಾಸ್ತಿ ಬೇಕಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ಒಂದು ಸ್ಪೂನ್ ಇಲ್ಲ 1.5 ಸ್ಪೂನ್ ಅಷ್ಟೇ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಖಾರದ ಪುಡಿನ ಲೈಟಾಗಿ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡಿ. ಒಂದು 2 ಮಿನಿಟ್ಸ್ಗೆ ಆಫ್ ಮಾಡಿಬಿಡಿ, ಇಲ್ದಿದ್ರೆಲ್ಲ ಖಾರ ಎಲ್ಲ ಸೀಕೊಂಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಆಫ್ ಮಾಡಿಬಿಟ್ಟೆ ನಾನು. ನೆಕ್ಸ್ಟ್ ಇವಾಗ ಖಾರ ಎಲ್ಲ ಬೆಂದಿದೆ. ಒಂದು ಲೈಟಾಗಿ ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಸಾಕು, ಇಲ್ದರೆಲ್ಲ ಚೆನ್ನಾಗಿ ಸೀಕೊಂಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಸ್ವಲ್ಪ ಆರಬೇಕದು ಬಿಸಿ, ಬಾಣಲಿ ಬಿಸಿ ಆರಬೇಕು. ತೆಗ್ದಿಟ್ಬಿಟ್ಟಿದ್ದೀನಿ ಒಂದು ಕಡೆ. ನೆಕ್ಸ್ಟ್ ಇವಾಗ ನಾವು ಮೊಸರನ್ನ ಕಡ್ಕೊಂಬಿಡೋಣ ಫ್ರೆಂಡ್ಸ್. ನಾನು ಮೊಸರನ್ನ ಹಾಗೇ ಪ್ಯಾಕೆಟಿಂದ ಡೈರೆಕ್ಟ್ ಹಾಕೋತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಮೊಸರು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಹಾಕ್ಕೊಬೋದು ಫ್ರೆಂಡ್ಸ್. ನಾನಿವಾಗ ಅದಕ್ಕೆ ನೋಡಿ ಮೊಸರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ಟವ್ ಮೇಲಿಂದ ತೆಗ್ದಿಟ್ಬಿಟ್ಟಿದ್ದೆ ಅಲ್ಲೋ, ಬಾಣಲಿ ಬಿಸಿ ಎಲ್ಲ ಆರಿರಬೇಕು. ಆಮೇಲೆ ಮೊಸರು ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲದೇ ಒಡೆದೋದಂಗೆ ಆಗ್ಬಿಡುತ್ತೆ. ಬಾಣಲಿ ಬಿಸಿ ಎಲ್ಲ ಹೋದ್ಮೇಲೆ ಈ ಮೊಸರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಬೇಕಾದ್ರೆ ನೋಡಿ, ಸ್ವಲ್ಪ ಈಗ ನೀರು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ನೀವು ಮೊಸರು ಕಡ್ಕೊಂತೀರಲ್ವ, ಆವಾಗಲೇ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಹಾಕೊಬೋದು, ಏನು ತೊಂದರೆ ಇಲ್ಲ. ಇಲ್ಲೂ ಬೇಕಾದ್ರೆ ಹಿಂಗೂ ಹಾಕೊಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೊಸರು ಸಾರಲ್ವ, ತುಂಬ ಟೇಸ್ಟಿ ಆಗಿದೆ, ತುಂಬ ಹೆಲ್ದಿನೂ ಇದು ಮೊಸರು ಸಾರು. ದಿಢೀರಂತ ಮಾಡೋ ಅಂಥದ್ದು. ನಾನವತ್ತು ನೋಡಿ ಒಂದು ರಾಗಿ ಮುದ್ದೆ ಮಾಡಿದ್ದೆ, ಅದಕ್ಕೆ ಅದ್ರ ಜೊತೆಗೆ ನೋಡಿ ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಈಗ ಸಣ್ಣ ಈರುಳ್ಳಿ ಇಟ್ಕೊಂಡು ಮೊಸರು ಸಾರು ತಿಂದರೆ ಆಹಾ, ಬಾಯಲ್ಲಿ ನೀರು ಅಲ್ವಾ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ದಿಢೀರಂತ ಮಾಡೋ ಅಂಥ ಸಾಂಬಾರು ಅಂದರೆ ಇದು. ಬೇಸಿಗೆ ಕಾಲಕ್ಕೂ ಚೆನ್ನಾಗಿರುತ್ತೆ, ದಿಢೀರಂತನೂ ಮಾಡ್ಕೊಬೋದು, ಎಲ್ಲದರಿಂದ ಉಪಯೋಗ. ನೋಡಿ, ತುಂಬ ಚೆನ್ನಾಗಾಗಿದೆ. ಒಂದು ಸತಿ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ, ನನಗೊಂದು ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಯಾವ ತರಕಾರಿನೂ ಬೇಡ, ಯಾವ ಬೇಳೆನೂ ಬೇಡ ಫ್ರೆಂಡ್ಸ್. 1 ಕಪ್ ಮೊಸರಲ್ಲಿ ಓನ್ಲಿ 2 ಮಿನಿಟ್ಸಲ್ಲಿ ಮಾಡೋ ಅಂಥ ಸಾಂಬಾರು ಅಂದರೆ ಮೊಸರು ಸಾಂಬಾರು ಅಲ್ವಾ ಫ್ರೆಂಡ್ಸ್? ನೋಡಿ, ಮನೇಲಿ ಒಂದು ಸತಿ ಮಾಡಿ ನನಗೊಂದು ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್.